ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಜನವರಿ 2026ನೇ ಇಸವಿಯ ನೂತನ ವರ್ಷದ ಮೊದಲನೇ ತಿಂಗಳಾದಂತಹ ಜನವರಿಯಲ್ಲಿ ಮೇಷರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದನ್ನು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಈ ತಿಂಗಳು ಅವರಿಗೆ ಮಿಶ್ರ ಫಲ ಅಂತೇಳಿ ಹೇಳ್ಬೋದು. ಅದರಲ್ಲೂ ಆದಷ್ಟು ಕೆಟ್ಟ ಫಲವನ್ನೇ ಮೇಷರಾಶಿಯವರು ನೋಡಬೇಕಾಗಬಹುದು. ಅವರು ಮಾಡತಕ್ಕಂತಹ ಕೆಲವೊಂದು ದೈವಾರಾಧನೆ, ಪೂಜೆ ಪುನಸ್ಕಾರಗಳು ಅವರಿಗೆ ಒಳ್ಳೆಯ ಫಲವಾಗಿ ಪರಿವರ್ತನೆ ಆಗಬೇಕು ಅಷ್ಟೇ. ಯಾಕೆ ಅಂದರೆ 12ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಜೊತೆಯಲ್ಲಿ ಕರ್ಕಾಟಕ ರಾಶಿಯಿಂದ 3ನೇ ಮನೆಗೆ ಬಂದಂತಹ ಗುರು ದ್ವಿತೀಯಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾಗಿ ಗುರು 12ನೇ ಮನೆಗೆ ಶನಿ ಇರತಕ್ಕಂಥ ದ್ವಿತೀಯ ವ್ಯಯಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ಅಷ್ಟೊಂದು ಒಳ್ಳೆಯ ಫಲವನ್ನು ಕೊಡಲ್ಲ ಅನ್ನತಕ್ಕಂಥದ್ದನ್ನು ಸೂಚಿಸುತ್ತೆ. ಆದರೆ ಭಾಗ್ಯದಲ್ಲಿ ಇರತಕ್ಕಂತಹ 4 ಗ್ರಹಗಳ ಸಂಯೋಜನೆ ಏನಿದೆ, ಈ ಗ್ರಹಗಳ ಒಂದು ಸಂಯೋಜನೆಯಿಂದ ಮೊದಲ 15 ದಿವಸಗಳಲ್ಲಿ ಅಂದರೆ ಧನುರ್ಮಾಸದಲ್ಲಿ ಉತ್ತಮವಾದಂತಹ ಫಲವನ್ನು ಅಂದರೆ ಒಳ್ಳೆಯ ಫಲಗಳನ್ನೇ ನಿರೀಕ್ಷೆ ಅವರು ಮಾಡಬಹುದು. ಮೇಷರಾಶಿಯವರು ಕೌಟುಂಬಿಕವಾಗಿ ನಾವು ತೆಗೆದುಕೊಂಡ್ರೆ 2ನೇ ಮನೆಯ ಅಧಿಪತಿಯಾದಂತಹ ಶುಕ್ರ 9ನೇ ಮನೆಯಲ್ಲಿ ಅಂದರೆ ಮೂಲ ತ್ರಿಕೋಣದಲ್ಲಿ ಇರುವುದರಿಂದ ಕೌಟುಂಬಿಕವಾಗಿ ಕೆಲವೊಂದು ಶುಭ ಫಲಗಳನ್ನು ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಅಂದರೆ 15 ಧನುರ್ಮಾಸ ಕಳೆದ ನಂತರದಲ್ಲಿ 15ನೇ ತಾರೀಕಿನ ನಂತರದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹ ಸಾಧ್ಯತೆಗಳು, ಅಥವಾ ನಿಮ್ಮ ಯಾವುದೇ ಒಂದು ಶುಭ ಕಾರ್ಯಕ್ರಮದ ಒಂದು ಸಂಭ್ರಮ ಅಥವಾ ವಿವಾಹ ಇಂತಹ ಪ್ರಯತ್ನಗಳು ಏನಾದರೂ ಇದ್ದರೆ ಅಂತಹ ಪ್ರಯತ್ನ ಫಲಿಸ್ತಕ್ಕಂತಹದ್ದು ಕೌಟುಂಬಿಕವಾಗಿ. ಇಂತಹ ಎಲ್ಲ ಒಳ್ಳೆಯ ಫಲವನ್ನು ನಂತರದ 15 ದಿನಗಳಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆರ್ಥಿಕವಾಗಿ ನಾವು ವಿಚಾರವನ್ನು ಮಾಡಿದರೆ ಆರ್ಥಿಕವಾದಂತಹ ಸದೃಢತೆ ಅನ್ನತಕ್ಕಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಯಾಕೆ ಅಂದರೆ 12ನೇ ಮನೆಯಲ್ಲಿ ಶನಿ ಇರುವುದರಿಂದ ಎಷ್ಟೇ ಹಣ ಬಂದರೂ ಕೂಡ ಉಳಿಯುವುದಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಇರುತ್ತೆ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಹಣ ಕೂಡಿಟ್ಟರೂ ಯಾವುದೋ ಒಂದು ಅನಿರೀಕ್ಷಿತವಾದಂತಹ ಖರ್ಚು ಬಂದು ನೀವು ಕೂಡಿಟ್ಟ ಹಣ ಎಲ್ಲವೂ ಖರ್ಚಾಗಿ ಹೋಗಿಬಿಡುತ್ತೆ. ಹಣ ಉಳಿಯುವುದಿಲ್ಲ ಅನ್ನತಕ್ಕಂತಹ ಸಮಸ್ಯೆಯೇ ಕಾಡಬಹುದು. ಸಂಪಾದನೆಗೇನು ಕೊರತೆ ಇಲ್ಲ, ಆದರೆ ಹಣ ಉಳಿಯುವುದಿಲ್ಲ. ಇಂತಹ ಸಮಸ್ಯೆ ಎಷ್ಟೋ ಜನಕ್ಕೆ ಇದೆ. ಮೇಷರಾಶಿಯವರಿಗೂ ಕೂಡ ಇಂತಹ ಪರಿಣಾಮ ಇರುತ್ತೆ. ಉದ್ಯೋಗದಲ್ಲಿಯೂ ಕೂಡ ನೀವು ಉದ್ಯೋಗ ಯಾವುದೋ ಒಳ್ಳೆಯ ಕೆಲಸ ಸಿಗುತ್ತೆ ಅಂಥೇಳಿ ನೀವು ರಿಸೈನ್ ಮಾಡಿದರೆ ಕೆಲಸವೂ ಸಿಗುವುದಿಲ್ಲ, ಅದಕ್ಕೆ ಉದ್ಯೋಗವೂ ಇಲ್ಲ. ಇಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಉಂಟಾಗಬಹುದು. ಆದ್ದರಿಂದ ಉದ್ಯೋಗ ಬದಲಾವಣೆಯನ್ನು ಮಾಡತಕ್ಕಂಥದ್ದಕ್ಕೆ ಹೋಗಬೇಡಿ. ಯಾಕೆಂದರೆ ಮೇಷರಾಶಿಯವರಿಗೆ ಈಗಾಗಲೇ 7.5 ಒಂದು ಪ್ರಾರಂಭ ಆಗಿಬಿಟ್ಟಿದೆ. ಆದ್ದರಿಂದ ಮುಖ್ಯವಾಗಿ ನಿಮ್ಮ ಆದಾಯದ ಮೂಲಕ್ಕೆ ಹೊಡೆತ ಬೀಳುತ್ತೆ. ಅದರಿಂದ ಆ ವಿಚಾರದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ, ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಉದ್ಯೋಗವನ್ನು ನೀವು ಉಳಿಸಿಕೊಳ್ಳುವತ್ತ ನಿಮ್ಮ ಗಮನ ಇರಬೇಕೇ ಹೊರತು ಅದರಲ್ಲಿ ಏನೋ ಒಂದು ಪ್ರಗತಿಯನ್ನು ಅಭಿವೃದ್ಧಿಯನ್ನು ಮಾಡ್ತೀನಿ ಅಂತ ಕೆಲಸ ಬಿಡತಕ್ಕಂಥದ್ದು ಇಂಥದ್ದೆಲ್ಲ ಸದ್ಯಕ್ಕೆ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಯಾಕೆಂದರೆ ಸಮಯ ಚೆನ್ನಾಗಿದ್ದಾಗ ನಾವು ಅಂತಹ ಪ್ರಯತ್ನವನ್ನು ಮಾಡಿದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಮೇಷರಾಶಿಯವರಿಗೆ ಹಾಗೆ ಇಲ್ಲದೇ ಇರುವುದರಿಂದ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳತಕ್ಕಂಥದ್ದು ನಿಮ್ಮ ಪ್ರಯತ್ನದ ಮೇಲೆ, ನಿಮ್ಮ ವರ್ತನೆ ಮೇಲೆ ಅವಲಂಬಿತವಾಗಿರುವುದರಿಂದ ಆದಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಉದ್ಯೋಗದ ವಿಚಾರದಲ್ಲಿ ಇಡಬೇಕಾಗುತ್ತೆ. ಇನ್ನು ಯಾವುದೇ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದರೆ, ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದರೆ ಇಂತಹದಕ್ಕೆಲ್ಲ ಪ್ರಮುಖವಾಗಿ ಹಣ ಹೂಡಿಕೆ ಮಾಡ್ತಕ್ಕಂಥ ತುಂಬ ಮುಖ್ಯ. ಅದರಿಂದ 11ನೇ ಮನೆಯಲ್ಲಿ ರಾಹು ಇದ್ದಾನೆ. ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ರೋಗಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಹಣ ಹೂಡಿದರೆ ಅದರಿಂದ ಲಾಭವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ಜೊತೆಯಲ್ಲಿ ವಿಶೇಷವಾಗಿ ನಿಮಗೆ ಈ ಯಾವುದೇ ಸ್ವಂತ ಉದ್ಯಮವನ್ನು ಮಾಡಬೇಕು ಅನ್ನತಕ್ಕಂತಹ ಆಸೆ ಇದ್ದರೆ
ಧನುರ್ಮಾಸದ ನಂತರದಲ್ಲಿ ಪ್ರಾರಂಭವನ್ನು ಮಾಡಿ ಒಂದು ಶುಭ ಮುಹೂರ್ತವನ್ನು ನೋಡಿ, ನೀವು ಚಿಕ್ಕ ಪುಟ್ಟದಿರಲಿ ದೊಡ್ಡದಿರಲಿ ಯಾವುದೇ ಆದರೂ ಕೂಡ ಸುಸಮಯದಲ್ಲಿ ಪ್ರಾರಂಭವನ್ನು ಮಾಡಿದರೆ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಮೇಷರಾಶಿಯವರು ಕೂಡ ಧನುರ್ಮಾಸದ ನಂತರದಲ್ಲಿ, ಸಂಕ್ರಾಂತಿಯ ನಂತರದಲ್ಲಿ ಹೊಸ ಉದ್ಯಮವನ್ನು ನೀವು ಪ್ರಾರಂಭವನ್ನು ಮಾಡಿದರೆ ನಿಮ್ಮ ನಿರೀಕ್ಷೆಗೂ ಮೀರಿ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯ ಇರುತ್ತೆ. ಆದರೆ ಸಾಲ ಮಾಡುವುದಕ್ಕೆ ಹೋಗಬೇಡಿ. ತುಂಬ ಸಾಲವನ್ನು ಮಾಡಿದರೆ ಅದರಿಂದ ಸಮಸ್ಯೆ ಆಗ್ಬೋದು, ಮುಂದೆ ಭವಿಷ್ಯದಲ್ಲಿ ಅದು ತೊಂದರೆ ಆಗುತ್ತೆ. ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನತಕ್ಕಂತಹ ಒಂದು ಮಾರ್ಗದಲ್ಲಿ ನೀವು ಹೋಗತಕ್ಕಂಥದ್ದು ಆರ್ಥಿಕ ವ್ಯವಹಾರದಲ್ಲಿ ನಿಮಗೆ ಒಂದು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಹೇಳಬಹುದು. ಇನ್ನು ವಿಶೇಷವಾಗಿ ಯಾವುದೇ ಒಂದು ಮನೆಯನ್ನು ಕೊಂಡುಕೊಳ್ಳತಕ್ಕಂಥದ್ದಿದ್ದರೆ, ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡತಕ್ಕಂಥವ್ರು ಇರ್ಬೋದು, ಕಟ್ಟಡಗಳನ್ನು ಕಟ್ಟಿ ಮಾರತಕ್ಕಂಥವ್ರು ಇರ್ಬೋದು, ಯಾರೇ ಆದರೂ ಕೂಡ ಅದನ್ನು ಸ್ವಲ್ಪ ಮುಂದೆ ಅಂದರೆ ನಂತರದ ತಿಂಗಳುಗಳಲ್ಲಿ ಅದನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಏನೋ ದಾಖಲೆ ಪತ್ರಗಳ ಸಮಸ್ಯೆ ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ, ಅಥವಾ ಮೋಸ ಹೋಗತಕ್ಕಂಥದ್ದು. ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಟಬೇಕಾದ್ರೆ ಅರ್ಧದಲ್ಲಿ ಅದು ನಿಲ್ಲತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಆದಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಇಡತಕ್ಕಂತಹ ನವದಂಪತಿಗಳು ಏನಿದ್ದಾರೆ, ಅವರು ಈ ಪ್ರಾರಂಭದಲ್ಲಿಯೇ ಕೆಲವೊಂದು ದಾಂಪತ್ಯದಲ್ಲಿ ವೈಮನಸ್ಯಗಳು, ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ, ಹೊಸದಾಗಿ ಮದುವೆ ಆಗಿರತಕ್ಕಂಥವ್ರು. ಆದ್ದರಿಂದ ತುಂಬ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ, ದುಡುಕಿ ವರ್ತಿಸಬೇಡಿ. ಆದಷ್ಟು ಏಕಾಂತವಾಗಿ ಅಂದರೆ ನೀವು ದಂಪತಿಗಳು ಇಬ್ಬರೇ ಆದಷ್ಟು ಒಟ್ಟಿಗೆ ಇರುವುದಕ್ಕೆ ಪ್ರಯತ್ನವನ್ನು ಮಾಡಿ. ಅಂದರೆ ಪ್ರವಾಸ ಹೋಗತಕ್ಕಂಥದ್ದು, ಇಂತಹ ಅವಕಾಶಗಳು ಸಿಕ್ಕಾಗ ಜನವರಿ ತಿಂಗಳಲ್ಲಿ ನವದಂಪತಿಗಳು ಅಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡ್ರೆ ದಾಂಪತ್ಯದಲ್ಲಿ ಜೀವನದಲ್ಲಿ ಬರತಕ್ಕಂತಹ ಮನಸ್ತಾಪಗಳನ್ನು ನೀವು ತಡೆಯುವುದಕ್ಕೆ ಸಾಧ್ಯ ಇರುತ್ತೆ. ಆದ್ದರಿಂದ ನವದಂಪತಿಗಳು ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಈ ಕಾಲದಲ್ಲಿ ಮದುವೆಯಾಗಿ ಸ್ವಲ್ಪ ಕಾಲದಲ್ಲಿಯೇ ವಿಚ್ಛೇದನ ಇಂತಹದ್ದೆಲ್ಲ ನಡೀತಾ ಇದೆ. ಆದ್ದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಯಾರಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಭಾಗ್ಯದಲ್ಲಿ ರವಿ ಇರುವುದರಿಂದ ರಾಶಿಯಲ್ಲಿ ಸರ್ಕಾರಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಸ್ವಲ್ಪ ಕಷ್ಟಪಟ್ಟರೆ ಸರಿಯಾಗಿ ಅದನ್ನು ಫಾಲೋ ಮಾಡಿದರೆ ನಿಮಗೆ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಹಣ ಖರ್ಚು ಮಾಡಬೇಕಾಗುತ್ತೆ, ಅದಕ್ಕೆ ನೀವು ಚಿಂತಿಸಬೇಡಿ. ಮುಂದೆ ಒಳ್ಳೆಯ ಫಲ ಸಿಗುವುದರಿಂದ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗುವಂತಿದ್ದರೆ ಹಣ ಖರ್ಚು ಮಾಡೋದರಲ್ಲಿ ಏನು ತೊಂದರೆ ಇಲ್ಲ. ಅದರಿಂದ ಆ ದಾರಿಯಲ್ಲಿ ನೀವು ಸರ್ಕಾರಿ ಕೆಲಸದ ಕೆಲವೊಂದು ಪ್ರಯತ್ನಗಳನ್ನು ಮಾಡಿದರೆ ಅದು ಫಲಿಸ್ತಕ್ಕಂತಹದ್ದು ಕೂಡ ಇರುತ್ತೆ. ಇನ್ನು ವಿದೇಶ ಪ್ರಯಾಣ ಮಾಡತಕ್ಕಂತಹ ನೂತನ ಒಂದು ಉದ್ಯೋಗ ಸಿಕ್ಕಿಯ ಮೂಲಕ ವಿದೇಶಕ್ಕೆ ನೀವು ಪ್ರಯಾಣ ಮಾಡತಕ್ಕಂಥದ್ದು ಕೂಡ ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇರತಕ್ಕಂತಹ ಒಂದು ವಿದೇಶ ಪ್ರಯಾಣ ಯೋಗ ಅಂತೇಳಿ ಹೇಳ್ಬೋದು. ಎಷ್ಟೋ ವರ್ಷದಿಂದ ನೀವು ನಿರೀಕ್ಷೆ ಮಾಡ್ತಾ ಇರ್ತೀರ, ಅದರಿಂದ ಈಗ ಕಾಲ ಕೂಡಿ ಬಂದಿರುತ್ತೆ. ಅದರಿಂದ ವಿದೇಶಕ್ಕೆ ಹೋಗಿ ಅಲ್ಲಿ ನೀವು ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನತಕ್ಕಂತಹ ಒಂದು ಕನಸಿನ ಸಾಕಾರತೆ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಜೊತೆಯಲ್ಲಿ ಮಕ್ಕಳಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಅದರಿಂದ ಮಕ್ಕಳ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರಿ. ವಿವಾಹದ ವಯಸ್ಕರಿಗೆ ಬಂದರೆ ಮದುವೆ ಆಗಿಲ್ಲ ಅನ್ನತಕ್ಕಂಥ ಸಮಸ್ಯೆ, ಅಥವಾ ಮದುವೆ ಆಗಿದ್ದರೆ ಇನ್ನಿತರ ದಾಂಪತ್ಯ ಜೀವನದ ಕೆಲವೊಂದು ಮನಸ್ತಾಪಗಳ ಕಾರಣದಿಂದ ತಂದೆ ತಾಯಿಗಳ ಕಷ್ಟ ಅನುಭವಿಸಬೇಕಾಗುತ್ತೆ. ವಿದ್ಯಾರ್ಥಿ ವಯಸ್ಸಲ್ಲಿ ಸರಿಯಾಗಿ ಓದ್ತಾ ಇಲ್ಲ, ಉತ್ತಮವಾದಂತಹ ಪ್ರಯತ್ನ ಇಲ್ಲ, ಅಂಕಗಳು ಚೆನ್ನಾಗಿ ಬರ್ತಾ ಇಲ್ಲ ಅನ್ನತಕ್ಕಂತಹ ವಿದ್ಯಾರ್ಥಿ ಜೀವನದ ಸಮಸ್ಯೆಗಳಿರ್ಬೋದು. ಚಿಕ್ಕ ವಯಸ್ಸಿನ ಮಕ್ಕಳು ತುಂಬ ಹಠವನ್ನು ಮಾಡುತ್ತೆ, ಆಹಾರ ತಿನ್ನಲ್ಲ, ಇಂತಹದ್ದೆಲ್ಲ ಅವರ ಮಕ್ಕಳನ್ನು ಕಂಟ್ರೋಲೇ ಮಾಡಲಿಕ್ಕಾಗಲ್ಲ ಅನ್ನತಕ್ಕಂತಹ ಸಂದರ್ಭಗಳು. ಹೀಗೆ ಮಕ್ಕಳಿಂದ ಹಲವು ರೀತಿಯಾದಂತಹ ಸಮಸ್ಯೆ, ಕಿರಿಕಿರಿಗಳು ಇವೆಲ್ಲ ಮೇಷರಾಶಿಯವರಿಗೆ ಪುತ್ರಭಾವದಲ್ಲಿರತಕ್ಕಂತಹ ಕೇತು ಗ್ರಹದ ಪ್ರಭಾವದಿಂದ ಉಂಟಾಗಬಹುದು. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥ, ಅಂದರೆ ಮಕ್ಕಳ ಬಗ್ಗೆ ಸಂಪೂರ್ಣವಾದ ಗಮನವನ್ನು ಕೊಡಿ. ಯಾಕೆಂದರೆ ಕೆಲಸ ಅಂಥೇಳಿ ಅಥವಾ ನೀವು ಬ್ಯುಸಿ ಇದ್ದೀರಿ ಅಂಥೇಳಿ ಮಕ್ಕಳ ನಿರ್ಲಕ್ಷ್ಯವನ್ನು ಮಾಡಿದರೆ ಅದು ನಿಮಗೆ ತೊಂದರೆ ಆಗತಕ್ಕಂಥದ್ದು. ಆದ್ದರಿಂದ ಮಕ್ಕಳನ್ನು ಭವಿಷ್ಯದ ದೃಷ್ಟಿಯಿಂದ ನೀವು ಅವರ ಬಗ್ಗೆ ಸಂಪೂರ್ಣವಾದಂತಹ ಗಮನವನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳಬೇಕಾಗುತ್ತೆ. ಇನ್ನು ಕೆಲವೊಂದು ಈ ಕೃಷಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಅದರಲ್ಲೂ ಕೂಡ ಕೆಲವೊಂದು ಕೃಷಿಯನ್ನು ಮಾಡ್ತಾ ಇದ್ದರೆ ಅದು ಕೆಲವೊಂದು ಬದಲಾವಣೆ ಮಾಡಬೇಕು ಅನ್ನತಕ್ಕಂಥದ್ದು, ಅಥವಾ ಕೃಷಿಯಿಂದ ಏನಾದರೂ ನಷ್ಟ ಆಗಿದ್ದರೆ ಈ ಬೆಳೆ ಬೇಡ ಇನ್ನೊಂದು ಬೆಳೆ ಹಾಕೋಣ ಅನ್ನತಕ್ಕಂಥದ್ದು ಇರುತ್ತೆ. ಅಂತಹದ್ದಕ್ಕೆ ಇದು ಉತ್ತಮವಾದಂತಹ ಬದಲಾವಣೆಯನ್ನು ಮಾಡತಕ್ಕಂತಹ ಯೋಜನೆಗಳು ಮತ್ತು ಯೋಜನೆಗಳನ್ನು ಕಾರ್ಯಗತ ಮಾಡುವುದಕ್ಕೆ,
ಅಂದರೆ ಈ ಸಮಯದಲ್ಲಿ ನೀವು ಬೆಳೆ ಬೆಳಿಬೇಕು ಅಂತ ಹೇಳಿ ಅರ್ಥ ಅಲ್ಲ. ಅಂತಹ ಯೋಚನೆಗಳಿದ್ದರೆ, ಅಂತಹ ಪ್ಲಾನ್ ಮಾಡಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ಗ್ರಹಗತಿಗಳು ಸಹಕರಿಸಿದರೆ ಕೃಷಿಕರಿಗೂ ಕೂಡ ಅದು ಪೂರಕವಾಗಿರುತ್ತೆ. ಅದರಿಂದ ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಬದಲಾವಣೆಗಳಿದ್ದರೆ ಅದನ್ನು ಈ ಜನವರಿ ತಿಂಗಳಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಹೊಸ ಯಂತ್ರೋಪಕರಣ ಖರೀದಿ ಮಾಡತಕ್ಕಂಥದ್ದು ಏನೇ ಇದ್ದರೂ ಕೂಡ ಅದರಲ್ಲಿ ವಿಶೇಷವಾಗಿ ಕಲಾವಿದರು, ನಟರು, ವ್ಯಾಪಾರ ವ್ಯವಹಾರ ವಿಶೇಷವಾದಂತಹ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಗಾಯಕರಿರ್ಬೋದು, ನಾಟ್ಯ ಕಲಾವಿದರಿರ್ಬೋದು, ಇಂತಹದ್ದು ಯಾರೇ ಇದ್ದರೂ ಕೂಡ ಅವರಿಗೆ ಒಂದು ವಿಶೇಷವಾದಂತಹ ವೇದಿಕೆ ಧನುರ್ಮಾಸದ ನಂತರದಲ್ಲಿ ಸಿಗತಕ್ಕಂತಹ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಕಲಾವಿದರಿಗೆ ವಿದೇಶ ಪ್ರಯಾಣ ಮಾಡತಕ್ಕಂತಹ ಯೋಗವು ಕೂಡ 15ನೇ ತಾರೀಕಿನ ನಂತರದಲ್ಲಿ ಮೇಷರಾಶಿಗೆ ಕಂಡುಬರುತ್ತೆ. ಹೀಗೆ ಮಿಶ್ರ ಫಲಗಳು ಮೇಷರಾಶಿಯವರಿಗೆ ಇರುವುದರಿಂದ ಇನ್ನೂ ಒಳ್ಳೆಯ ಫಲವನ್ನು ನೀವು ಒಂದು ಕಂಡಂತೆ ಅಂದಷ್ಟು ಆಗಬೇಕು ಅಂದರೆ ಕುಜಮಂತ್ರವನ್ನು ಪಠಿಸಿ, ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಪೂಜೆಯನ್ನು ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯ ದೇವಾಲಯಕ್ಕೆ ಮಂಗಳವಾರದ ದಿವಸ, ಷಷ್ಠಿಯ ದಿವಸ ವಿಶೇಷ ಪೂಜೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಿ ನಾಗಾರಾಧನೆಯನ್ನು ಮಾಡಿ, ಈ ಸಂಕ್ರಾಂತಿಯ ನಂತರದಲ್ಲಿ ಬರತಕ್ಕಂತಹ ಷಷ್ಠಿಯ ದಿವಸ ವಿಶೇಷವಾಗಿ ನಾಗನಿಗೆ ಹರಿದ್ರಾಭಿಷೇಕ, ಅರಿಶಿನದ ನೀರಿನಿಂದ ಅಭಿಷೇಕ, ನಾಗ ಪೂಜೆಯನ್ನು ಮಾಡತಕ್ಕಂಥ ಇವೆಲ್ಲ ಮಾಡುವುದರಿಂದ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಒಂದು ದುಷ್ಪ್ರಭಾವ, ಇನ್ನಿತರ ಗ್ರಹಗಳಿಂದ ಉಂಟಾಗತಕ್ಕಂತಹ ದೋಷಗಳು ಅಥವಾ ಕಷ್ಟಗಳು ಏನೇ ದೋಷದಿಂದ ಕಷ್ಟಗಳು ಬರುತ್ತೆ, ಅದನ್ನೆಲ್ಲವೂ ಕೂಡ ನೀವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಿರಂತರವಾಗಿ ಮಾಸ ಭವಿಷ್ಯವನ್ನು ನೋಡಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.